ಫ್ರೀ ಯೋಜನೆ ಏನು ಕೊಡ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಫ್ರೀ ಯೋಜನೆ ಏನು ಕೊಡ್ತಾ ಇಲ್ಲ. ಹೆಂಗೆ ಕೊಡ್ತಾ ಇಲ್ಲ ಅಂದರೆ ಇಲ್ಲಿ ತೊಗೊತಾರೆ, ಇಲ್ಲಿ ಕೊಡ್ತಾವ್ರೆ. ನಮ್ಮ ದುಡ್ಡನ್ನು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಷ್ಟೇ. ನಮ್ಮ ದುಡ್ಡನ್ನು ನಮಗೆ ಕೊಡ್ತಾರೆ. ಅಲ್ಲಿ ಫ್ರೀ ಯೋಜನೆ ಮಾಡ್ತಾರೆ, ಇಲ್ಲಿ ಜಾಸ್ತಿ ಮಾಡ್ತಾರೆ. ಇಲ್ಲೇ ದುಡ್ಡು ತೊಗೊತಾರೆ, ಅಲ್ಲಿ ಹಾಕ್ತಾರೆ. ಅಷ್ಟೇ ವ್ಯತ್ಯಾಸ. ಇಲ್ಲಿ ಅವ್ರ ಕೈಯಿಂದ ಎಲ್ಲಿಂದನೂ ತಂದು ಏನು ಕೊಡ್ತಾ ಇಲ್ಲ. ಎಲ್ಲಿಂದನೂ ಬೇರೆ ಕಡೆಯಿಂದ ತಂದು ನಮ್ಮ ಫ್ರೀ ಯೋಜನೆಗೆ ಹಾಕ್ತಾ ಇಲ್ಲ. ಗಂಡಂತ ಕಿತ್ಕೊಂತಾರೆ, ಹೆಂಡತಿ ಕೊಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಮಾಶಾಸನ ಕೊಡ್ತೀನಿ ಅಂತಾರೆ, ಅಲ್ಲಿ ಗಂಡನ ಹತ್ರ ಕಿತ್ಕೊಂತಾರೆ, ಹೆಂಡತಿ ಕೊಡ್ತಾರೆ. ಅಲ್ಲ, ಗಂಡನ ಹತ್ರ 10 ರೂಪಾಯಿ ಅಲ್ಲ 20 ರೂಪಾಯಿ ಕಿತ್ಕೋತಾರೆ. 10 ರೂಪಾಯಿ ಅಲ್ಲ, ಗಂಡನ ಹತ್ರ 20 ರೂಪಾಯಿ ಕಿತ್ಕೊಂಡ್ರೆ ಹೆಂಡತಿ ಕೊಡ್ತಿರೋದೇ 2 ರೂಪಾಯಿ. ಇಲ್ಲಿ ಮಾಸಾಚನ ಕೊಡ್ತಿರೋದೇ 1 ರೂಪಾಯಿ ಅಷ್ಟೇ. ಕೆರೆ ನೀರನ್ನೇ ಕೆರೆಗೆ ಚೆಲ್ಲಿ. ಅವ್ರೇನು ಎಲ್ಲಿಂದನೂ ದುಡ್ದು ತತ್ತಾ ಇಲ್ಲ, ಕಷ್ಟಪಟ್ಟು ಬೇರೆ ಎಲ್ಲಿಂದನೂ ಸಾಲ ಮಾಡಿ ತಂದಾಗ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಅಲ್ಲಿ ಇರೋದನ್ನೇ ಜನಗಳಿಗೆ ಯಾವ ಥರ ಯಾಮರಿಸ್ತಾರೆ ಅಂದರೆ, ಸೊ ಜನಗಳೇನಂತಂದ್ರೆ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಎಲ್ಲಿಂದ ಕೊಡ್ತಾ ಇದೆ? ಕಾಂಗ್ರೆಸ್ ಸರ್ಕಾರ ನಮ್ಮ ದುಡ್ಡನ್ನೇ ನಮಗೆ ಕೊಡ್ತಾ ಇದೆ. ಅದು ಜನಗಳಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಈ ಇನ್ಕ್ರಿಮೆಂಟ್ ಅಲ್ಲ 15% 20% ಮಾಡ್ತಾರೆ. ಅದೇನಕ್ಕೆ? ಇಲ್ಲಿ ಅಲ್ಲೇ ದುಡ್ಡನ್ನು ತೊಗೊತಾರೆ, ಅಲ್ಲಿ ಸ್ವಲ್ಪ ಇಲ್ಲಿ 15% ತೊಗೊಂಡ್ರೆ ಅಲ್ಲಿ 2% ಕೊಡ್ತಾರೆ. ಇನ್ನು ಮಿಕ್ಕಿದ್ದು 13% ಅವರ ಬೊಕ್ಕಸಕ್ಕೆ ಹಾಕಂತಾರೆ ಅಷ್ಟೇ. ಈಗ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳ್ತಾರೆ, ನಮಗೆ ಹಣ ಯಾವುದು ಕೊರತೆ ಇಲ್ಲ, ಎಲ್ಲ ಕಡೆಯಿಂದನೂ ಹಣ ಬರ್ತಾ ಇದೆ ಅಂತ. ಹಂಗಿದ್ದಾಗ ಇವ್ರು ಯಾಕೆ ಮಾಡಬೇಕಾಗಿತ್ತು ಸರ್? ಅಲ್ಲ, ಕೊರತೆ ಇಲ್ಲ ಅಂದಮೇಲೆ ಜಾಸ್ತಿ ಮಾಡೋ ಅವಶ್ಯಕತೆ ಏನಿಲ್ಲ ಅಲ್ಲ. ಕೊರತೆ ಇದ್ದಾಗ ತಾನೆ. ಈಗ ಮಕ್ಕಳು 10 ತಾನೆ ಹಾಲು ಕೊಡಬೇಕು, ಮತ್ತು ಕೊರತೆನೇ ಇಲ್ಲ ಅಂತಂದಾಗ ಜಾಸ್ತಿ ಮಾಡೋ ಅವಶ್ಯಕತೆ ಏನಿದೆ? ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಮಾಡಬೇಕು? ಯಾಕಂದರೆ ಇವರು ದುಡ್ಡು ಮಾಡ್ಕೋಬೇಕಷ್ಟೇ. ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಜಾಸ್ತಿ ಮಾಡಬೇಕಷ್ಟೇ. ಸರ್, MLAಗಳಿಗೆ ಫಂಡ್ಗಳು ಕೊಡ್ತಾ ಇಲ್ಲ. ಏನಂದರೆ ಅಭಿವೃದ್ಧಿ, ಏರಿಯಾ ಅಭಿವೃದ್ಧಿ ಆಗಿರ್ಬೋದು, ಊರುಗಳ ಅಭಿವೃದ್ಧಿ ಆಗಿರ್ಬೋದು, ಯಾವುದಕ್ಕೂ ದುಡ್ಡು ಬರ್ತಾ ಇಲ್ಲ. ಬಟ್ ಇಲ್ಲಿ ಮಾತ್ರ ಎಲ್ಲ ರೇಟ್ಗಳು ಜಾಸ್ತಿ ಮಾಡ್ತಾರೆ. ಎಲ್ಲ ರೇಟ್ಗಳು ಜಾಸ್ತಿ ಆಗಿದೆ. ಈಗ ರಾಮಲಿಂಗಾರೆಡ್ಡಿ ಅವ್ರು ಹೇಳ್ತಾ ಇದ್ದಾರೆ ಅಂದ್ರಲ್ಲ, ರಾಮಲಿಂಗಾರೆಡ್ಡಿ ಅವರು ಹೇಳ್ತಿದ್ದಾರೆ ನಮ್ಗೆ ಯಾವ್ದು ಹಣದ ಕೊರತೆ ಇಲ್ಲ ಅಂತ. ಮತ್ತು ಈಗ KSRTC ಅವ್ರಿಗೆ ಸುಮಾರು 1.5 ವರ್ಷದ ಅರಿಯರ್ಸ್ ಕೊಡಬೇಕು. ಮತ್ತು ಯಾಕೆ ಕೊಟ್ಟಿಲ್ಲ? ಕೊರತೆ ಇಲ್ಲ ಅಂದರೆ ಅರಿಯರ್ಸ್ ಕೊಡ್ಬೋದಾಯ್ತಲ್ಲ, ಯಾಕೆ ಕೊಟ್ಟಿಲ್ಲ ಅರಿಯರ್ಸು? BMTC KSRTC ಅವ್ರಿಗೆ 1 ವರ್ಷದ ಕರೋನಾದಿಂದ ಅವಾಗಿಂದನೂ 1.5 ವರ್ಷದ ಅರಿಯರ್ಸ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅರಿಯರ್ಸು? ಕೊರತೆ ಇಲ್ಲ ಅಂದಮೇಲೆ ಅರಿಯರ್ಸ್ ಯಾಕೆ ಕೊಡಬಾರ್ದು? ಕೊಡ್ಬೋದಲ್ಲ ಅರಿಯರ್ಸು. ಕೊರತೆ ಇರೋದಕ್ಕೆ ತಾನೇ ಅರಿಯರ್ಸ್ ಕೊಡ್ದಂಗಿರೋದು. ಅದ್ರ ಮೇಲೆ ಇದು ಜಾಸ್ತಿ. ಅದು ಕೊರತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಕೊರತೆ ಇಲ್ಲ ಅಂದರೆ ಜಾಸ್ತಿ ಮಾಡಬಾರ್ದಾಗಿತ್ತು. ಅವ್ರಿಗೆ ಪೇಮೆಂಟ್ಗಳು ಏನು ಅರಿಯರ್ಸ್ ಇದೆ, ಅರಿಯರ್ಸ್ ಕ್ಲಿಯರ್ ಮಾಡ್ಬೋದಾಗಿತ್ತು. ಇದೆಲ್ಲ ಯಾಕೆ ಮಾಡ್ತಾ ಇಲ್ಲ? ಯಾಕೆ ಮಾಡಿಲ್ಲ? ಇಲ್ಲಿ ಜನರ ಕಣ್ಣಿಗೆ ಮಣ್ಣೆರ್ಚ್ತಾ ಇದ್ದಾರೆ ಅಷ್ಟೇ. ಜನರ ಕಣ್ಣಿಗೆ ಮಣ್ಣೆರ್ಚ್ಬಿಟ್ಟು ಅವ್ರಿಗೇನು ಬೇಕೋ ಅದನ್ನ ಮಾಡ್ಕೋತಾವ್ರೆ. ಜನಕ್ಕೆ ಒಳ್ಳೇದಂತ ಏನು ಮಾಡ್ತಾ ಇಲ್ಲ.